ನಮಸ್ತೆ. ಎಜುಕೇರ್ ಮೀಡಿಯಾ ಪ್ಲಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಸಚಿನ್ ಕುಮಾರ್. ನೀವು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿ ಕೊಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲಿರ್ತಕ್ಕಂತಹ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಇದರಿಂದ ನಾವು ಅಪ್ಲೋಡ್ ಮಾಡ್ತಕ್ಕಂಥ ಹೊಸ ವಿಡಿಯೋಗಳನ್ನು ಚಾನಲ್ದಲ್ಲಿ ನೋಡಬಹುದು. ನಮ್ಮ ಮಕ್ಕಳು ಸಾಕಷ್ಟು ಜ್ಞಾನವನ್ನು ಉಳ್ಳವರು. ಜ್ಞಾನ ಕಟ್ಟಿಕೊಳ್ಳುವಿಕೆಯ ಮೂಲಕ ಪರಿಣಾಮಕಾರಿಯಾಗಿ ಕಲಿಯಬಲ್ಲರು. ಆಟಗಳ ಮೂಲಕ, ದಿನನಿತ್ಯದ ಅನುಭವಗಳ ಮೂಲಕ ಕಲಿಯಬೇಕು. ವೈಚಾರಿಕತೆ, ವೈಜ್ಞಾನಿಕ ಮನೋಭಾವ ಹಾಗೂ ಪ್ರಶ್ನಿಸುವಿಕೆ ಈ ಆಡಾಡ್ತಾ ವಿಜ್ಞಾನ ಸರಣಿಯ ಮುಖ್ಯ ಉದ್ದೇಶ. ಪ್ರಯೋಗ ಮಾಡಲು ಬೇಕಾಗುವ ಸಾಮಗ್ರಿಗಳು: ಜೇನುತುಪ್ಪ, ಗಾಜಿನ ಲೋಟ ಅಥವಾ ಜಾರ್, ಟೇಬಲ್ ಸ್ಪೂನ್, ನೀರು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅನಿಕೇತ. ನಾವು ಬಳಸತಕ್ಕ ಜೇನುತುಪ್ಪನ್ನು ಶುದ್ಧವೋ ಅಶುದ್ಧವೋ ಎಂದು ಪರೀಕ್ಷೆ ಮಾಡೋಣ. ನಮಗೆ ಬೇಕಾಗಿರುವ ಸಾಮಗ್ರಿಗಳು: ಒಂದು ಚಮಚ ಮತ್ತು ಜೇನುತುಪ್ಪ, ಒಂದು ನೀರು ತುಂಬಿರುವ ಜಾರ್. ಈ ಜೇನುತುಪ್ಪವನ್ನು ಈ ನೀರು ತುಂಬಿರುವ ಜಾರ್ನಲ್ಲಿ ನಿಧಾನವಾಗಿ ಹಾಕುತ್ತೇನೆ. ಏನಾಗುತ್ತೆ ಗಮನಿಸಿ. ಜೇನುತುಪ್ಪವು ಎಲೆಯಾಗಿ ತಲೆಗೆ ಸೇರಿದೆ. ಈ ಶುದ್ಧವಾದ ಜೇನುತುಪ್ಪ ಎಲೆಯಾಗಿ ನಿಧಾನವಾಗಿ ಕರಗುತ್ತದೆ. ಕಲಬೆರಕೆಯಾದ ಜೇನುತುಪ್ಪ ಬೇಗ ಕರಗಿ ಬಿಡುತ್ತದೆ. ಹಾಗಾಗಿ ಈ ಜೇನುತುಪ್ಪ ಶುದ್ಧವಾಗಿದೆ. ಶುದ್ಧವಾದ ಜೇನುತುಪ್ಪವನ್ನು ನೀರಿನಲ್ಲಿ ಹಾಕಿದಾಗ ಎಲೆಯಾಗಿ ತಲೆ ಸೇರಿ ನಿಧಾನವಾಗಿ ಕರಗುತ್ತದೆ. ಕಲಬೆರಕೆಯಾದ ಜೇನುತುಪ್ಪವನ್ನು ನೀರಿನಲ್ಲಿ ಹಾಕಿದಾಗ ಎಲೆಯಾಗಿರದೆ ತಲೆ ಸೇರುವ ಮುನ್ನವೇ ಕರಗುತ್ತದೆ.